बीजापुर के एमएलए यत्नाल पहुंचे बसव जयंती के मौके पर दावणगेरी जिले हरिहर तालुका के देवर बेळकेरे ग्राम में जगत ज्योति बसव जयंती मनाने के मौके पर बीजापुर एमएलए श्री बसवनगौड़ा पाटिल यत्नाल, केएस ईश्वरप्पा, बसवजय मृत्युंजय स्वामी जी के साथ साथ हरिहर के एक्स एमएलए शिवशंकर रहे मौजूद। इसी के चलते संजीव अर्जुनगी को बसवजय मृत्युंजय स्वामी जी की ओर से सम्मान किया गया। ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಆ ಬೆಳಕಿನೊಳಗೆ ಬೆಳಗುತ್ತಿದ್ದರಯ್ಯ ಆ ಬೆಳಕಿನೊಳಗೆ ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು ಅಸಂಖ್ಯಾತ ಪ್ರಮಥ ಗಣಗಳು ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಖುಷಿಯೇ ಶಿವಭಕ್ತರಿದ್ದ ದೇಶ ಪಾವನವೆಂಬುದು 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 बोलो भारत माता की विश्वगुरु बसवಣ್ಣವರಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ ಸಂಗೊಳ್ಳಿ ರಾಯಣ್ಣವರಿಗೆ ಭಾರತದ ಸಂವಿಧಾನ ನಿರ್ಮಾತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ರಾಜಮಾತಾ ವಿದ್ಯಾಬಾಯಿ ಹೋಳ್ಕರ್ ಅವರಿಗೆ ಜೈ ಶ್ರೀರಾಮ್ ಬಸವೇಶ್ವರ ಉತ್ಸವ ಜಯಂತಿ ಉತ್ಸವದ ಹಿಂದಿನ ನಮ್ಮ ದೇವರ ಬೆಳಕೇರಿ ಗ್ರಾಮದಲ್ಲಿ ಸೇರಿದಂತ ಈ ಸಂಖ್ಯೆಯನ್ನು ನೋಡಿದ್ರೆ ಮನೆ ಮನೆ ಕೆಲವೊಂದು ಜಿಲ್ಲಾ ಕಾರ್ಯಕ್ರಮ ಮಾಡಿದ್ರು. ಇದರ ಅರ್ಥ ಇದ್ದಿದ್ದಿಲ್ಲ ಅಲ್ಲಿ ಎಲ್ಲ ಜಿಲ್ಲಾದಾಗ ಮಾಡಿದ್ರು. ಇದರ ಅರ್ಧನೂ ಸಹಿತ ಮನೆ ಕೂಡಿಸೋದಾಗಿಲ್ಲ. ಆದ್ರೆ ಒಂದು ಸಣ್ಣ ಹಳ್ಳಿ ಒಳಗೆ ಸುಮಾರು 4 ಬೂತಿರುವಂತ 2,000 ಜನಸಂಖ್ಯೆ ಇದ್ದ ಊರಿನಲ್ಲಿ 4,500 ಹೆಚ್ಚು ಜನ ಸೇರಿದಾದ್ರೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಮುಂದಿನ ಭವಿಷ್ಯ ಒಳ್ಳೇದಾಗಲಿ ಅನ್ನುವಂತ ಆಶೀರ್ವಾದ ಮಾಡ್ಲಿಕ್ಕೆ ಇವತ್ತು ನೀವು ಸೇರಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನಮ್ಮ ಪ್ರಥಮ ಜಗದ್ಗುರುಗಳು ಕೂಡಲ ಸಂಗಮ ಪೀಠದ ಮೃತ್ಯುಂಜಯ ಮಹಾಸ್ವಾಮಿಗಳು ಅಂದ್ರೆ ನಮ್ಮ ಸಮುದಾಯಕ್ಕೆ ಮೀಸಲಾತಿಗಾಗಿ ಗುಲ್ಬರ್ಗ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಲ್ಲಿ ಭಕ್ತಿ ಪೂರ್ವಕ ನಮನಗಳನ್ನು ಚರ್ಚಿಸಿ ನಮ್ಮ ಇನ್ನೊಬ್ಬ ಪೂಜ್ಯರು ಬಹಳ ಅದ್ಭುತವಾಗಿ ರೈತರ ಬಗ್ಗೆ, ದೇಶದ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ ಮಾತನಾಡಿದಂತ ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಗುರೂಜಿ ಅವರಲ್ಲಿ ಭಕ್ತಿ ಪೂರ್ವಕ ನಮನಗಳನ್ನು ಚರ್ಚಿಸಿ ಹಿಂದೂ ರಾಷ್ಟ್ರ ಸೇನೆ ಪ್ರವರ್ತಕರಾದಂತಹ ಶ್ರೀ ಸಂದೀಪ್ ಗುರೂಜಿ ಅವರಲ್ಲಿ ನಮಸ್ಕರಿಸಿ ನಮ್ಮ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳು ಈಗ ತಾನೇ ಸನಾತನ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಯವರು, ಬಾಳ ಸ್ವಾಮೀಜಿಯವರು, ಎಲ್ಲ ಸ್ವಾಮಿಗಳ ಪಾದಪತ್ರಿಗೆ ಶಾಸ್ತ್ರಾಂಗ ನಮಸ್ಕಾರ ಸಲ್ಲಿಸ್ತಾ ನನ್ನ ಆತ್ಮೀಯ ಸ್ನೇಹಿತರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೆ ಶಿವಶಂಕರ್ ಇರ್ಬೋದು, ವಿನೋದ್ ಕುಮಾರ್ ಇರ್ಬೋದು,
ಎಲ್ಲ ನನ್ನ ಮಿತ್ರರಿಗೆ ಭೇಟಿ ಬೀಳುತ್ತೆ ಎಲ್ಲ ಮಿತ್ರಗಳಿಗೆ ನಮಸ್ಕಾರಗಳು ಸಲ್ಲಿಸಿ ಇಲ್ಲಿ ಸೇರಿದಂತ ಎಲ್ಲ ರಾಷ್ಟ್ರಭಕ್ತ ಬಂಧು ಭಗಿನಿಯರೇ, ಇವೆಲ್ಲ ಸೇರಿ ನೋಡಿದ್ರೆ ತುಂಬಾ ಸಂತೋಷ. ಯಾಕೆ ಅಂತಂದ್ರೆ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರೋದು ಹಿಂದೂಸ್ತಾನ ಪಾಕಿಸ್ತಾನದ ಯುದ್ಧ, ಜೊತೆಗೆ ಹಿಂದೂಗಳ ಸಂರಕ್ಷಣೆ ಯಾರು ಮಾಡ್ತಾರೆ ಅನ್ನೋಂಥ ಅಂಶ. ಇಲ್ಲಿ ಸೇರಿದ ಯಾರಿಗೂ ಕೂಡ ನಮ್ಗೆ ಯಾವ ಜಾತಿ ಮರ್ತೋಗಿದೆ, ಯಾವ ಪಕ್ಷ ಅಂತ ಮರ್ತೋಗಿದೆ. ನಾವೆಲ್ಲರೂ ಕೂಡ ಭಾರತೀಯರು, ಅದರಲ್ಲಿ ಹಿಂದೂಗಳು ಅಂತ ಹೆಮ್ಮೆ ಅಂತ ನಾವು ಇಲ್ಲಿ ಸೇರ್ಕೊಂಡಿದ್ದೇವೆ. ಇವತ್ತೇನಾದ್ರೂ ಕೂಡ ಮಹಾತ್ಮ ಗಾಂಧೀಜಿಯವರು ಬದುಕಿದ್ದಿದ್ರೆ, ಪ್ರಪಂಚ ಏನ್ ಹೇಳ್ತಿತ್ತು? ಹಿಂದೂಸ್ತಾನ ಸಂಸದ್ರೆ ಪಾಕಿಸ್ತಾನ ಮೇಲೆ ಯುದ್ಧಕ್ಕೆ ಹೋಯ್ತು. ಇವತ್ತು ಇಡೀ ಪ್ರಪಂಚ, ಚೈನಾವನ್ನು ಬಿಟ್ಬಿಡಿ, ಇವತ್ತು ಭಾರತದ ಜೊತೆಗಿದೆ, ಹೆಮ್ಮೆಯಿಂದ ಹೇಳ್ತಿದ್ದೇನೆ. ವಿಶ್ವ ನಾಯಕ ನರೇಂದ್ರ ಮೋದಿ ಜೊತೆಗೆ ಇಡೀ ಪ್ರಪಂಚ ಇದೆ. ಮೋದಿ ಮೊದಲನೇ ಬಾರಿ ಪ್ರಧಾನಮಂತ್ರಿ ಆದಾಗ ಅಮೆರಿಕ ದೇಶವೂ ಸೇರಿ ಪ್ರಪಂಚದ ರಾಷ್ಟ್ರಗಳು ನಮ್ಮ ದೇಶಕ್ಕೆ ನೀವು ಬರಬೇಡಿ, ನಾವು ನಿಮ್ಗೆ ವೀಸಾ ಕೊಡಲ್ಲ. ಪುರುಷಾಧೀನ ಬಂಧು ಕಾರುಣ್ಯ ಸಿಂಧು ಶರಣಾರ್ಥಿ ಶರಣು ಶರಣಾರ್ಥಿ ಶರಣಾರ್ಥಿ ಶರಣು ಶರಣಾರ್ಥಿ ಅಯ್ಯ ಹಾಡುವೆನಯ್ಯ ಹಾಡುವೆನಯ್ಯ. ಪುಷ್ಪ ನಮನವನ್ನ ಸಲ್ಲಿಸಿದಂತ ಎಲ್ಲ ಬಸವಾದಿ ಶರಣರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ದಯವಿಟ್ಟು ಎಲ್ಲರೂ ಕೂಡ ಆಸರಾಗಬೇಕು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ತಮ್ಮ ಆಶೀರ್ವಾದವನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನನ್ನ ಗ್ರಾಮದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೇನೆ ಮತ್ತೋರ್ವ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ವಿನಯ್ ಕುಮಾರ್ ಗುರೂಜಿ ಧಾರವಾಡ, ಇವರು ಕೂಡ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೇನೆ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ವಿರಕ್ತ ಮಠ ಬ್ಯಾಡಗಿ ಮತ್ತು ರುದ್ರನೂರ್ ಮಠ ಸೇಡಂ ಗುಲ್ಬರ್ಗ, ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಅಸೀನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಮತ್ತೆಲ್ಲ ಗ್ರಾಮಸ್ಥರ ಪರವಾಗಿ, ಸುತ್ತಮುತ್ತಲ ಗ್ರಾಮಗಳ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೇನೆ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ ಇಂಚಿಗೇರಿ ಶ್ರೀಮಠ ಅಥಣಿ, ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರವರು, ಬರೀ ಗುರುಗಳಲ್ಲ, ರೈತ ಸಂಘದ ಗೌರವ ರಾಜ್ಯಾಧ್ಯಕ್ಷರು ಕೂಡ ಅವರು ಆಗಿರ್ತಾರೆ. ಅವ್ರಿಗೂ ಕೂಡ ನಾನು ಈ ಒಂದು ಸಮಾರಂಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಉದ್ಘಾಟಕರಾಗಿ ಆಸೀನರಾಗಿರ್ತಾರೆ, ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೇನೆ ಶ್ರೀಯುತ ಕೆ.ಎಸ್. ಈಶ್ವರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು, ಈ ರಾಜ್ಯ ಕಂಡಂತ ಮಾಜಿ ಮುಖ್ಯಮಂತ್ರಿಗಳು, ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಅಸೀನರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೀನಿ. ಹಾಗೆಯೇ ಮತ್ತೋರ್ವ ನಮ್ಮ ಸ್ಥಳೀಯ ಫೈರ್ ಬ್ರ್ಯಾಂಡ್, ನಮ್ಮ ಸ್ಥಳೀಯ ಫೈರ್ ಬ್ರ್ಯಾಂಡ್ ಅಂದ್ರೆ ನಮ್ಮ ದಾವಣಗೆರೆ ಫೈರ್ ಬ್ರ್ಯಾಂಡ್ ಅಂತ ನಾವು ಹೇಳ್ಬೋದು. ಅವರು ಕೂಡ ಎಚ್ ಎಸ್ ಶಿವಶಂಕರ್ ಅವರು, ಹರಿಹರ ವಿಧಾನಸಭಾ ಕ್ಷೇತ್ರ, ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಅಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೀನಿ.
ಶ್ರೀ ಶಿವಕುಮಾರ್ ಎ, ಫೌಂಡರ್, ಸಿಇಒ, ವರ್ಷ ಗ್ರೂಪ್ ಆಫ್ ಕಂಪನೀಸ್, ಅವರು ಕೂಡ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೀನಿ. ಹಾಗೆಯೇ ಲಯನ್ ವೀರೇಶ್, ಮ್ಯಾನೇಜಿಂಗ್ ಡೈರೆಕ್ಟರ್, ವರ್ಷ ಗ್ರೂಪ್ ಆಫ್ ಕಂಪನೀಸ್, ಅವರು ಕೂಡ ಈ ಒಂದು ವೇದಿಕೆ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಶ್ರೀ ಕುಮಾರ್ ಹಳಿಯಾರು, ಸದಸ್ಯರು, ಪುರಸಭೆ ಮತ್ತು ಅಧ್ಯಕ್ಷರು, ಸ್ಥಾಯಿ ಸಮಿತಿ, ತರೀಕೆರೆ, ಚಿಕ್ಕಮಗಳೂರು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು, ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನವನ್ನ ಈ ಒಂದು ವೇದಿಕೆಯಲ್ಲಿ ಇಟ್ಕೊಂಡಿದ್ದೀವಿ. ಅವರು ಎಲ್ಲ ಇಲ್ಲಿ ಕೂತಿದ್ದಾರೆ. ಅವ್ರಿಗೂ ಕೂಡ ನಾನು ಪೂರ್ವಕವಾದ ಸ್ವಾಗತವನ್ನ ಕೋರ್ತೀನಿ. ದೀಟರ್ ಚಂದ್ರಶೇಖರಪ್ಪನವರು, ಅವರು ನಮ್ಮ ಚಂದ್ರಶೇಖರಣ್ಣ ದೀಟು, ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ನಾನು ಹೃದಯಪೂರ್ವಕವಾಗಿ ವಿನಂತಿಯನ್ನ ಮಾಡಿಕೊಳ್ತೀನಿ. ದಯಮಾಡಿ ಅವ್ರು ಬರಬೇಕು ವೇದಿಕೆಗೆ. ಉಳಿದಂತೆ ನಾನಿನ್ನೂ ಬಹಳಷ್ಟು ಹೇಳೋದಿದೆ, ಆದ್ರೆ ಹೇಳಲಿಕ್ಕೆ ಸಮಯ ಇಲ್ಲ. ಆದ್ರಿಂದ ನಾನು ಯಾವುದೇ ಹೆಚ್ಚಿನ ಇದನ್ನ ಹೇಳ್ತೇನೆ. ಮಂತ್ರಕ್ಕೇನು ಊಳು ಜಾಸ್ತಿ ಆಗಬಾರ್ದು ಅನ್ನೋ ಒಂದು ತತ್ವದ ಆಧಾರದ ಮೇಲೆ ನನ್ನ ಪುಟ್ಟ ಭಾಷಣವನ್ನ ಬರ್ತಾರೆ. ಈಗ ಟ್ರೈನಿಂಗಿಗೋಸ್ಕರ ಹೋಗ್ತಾ ಇದ್ದಾರೆ, IAS ಎಕ್ಸಾಮ್ ಕ್ರ್ಯಾಕ್ ಮಾಡ್ಕೊಂಡು. ತುಂಬಾ ಖುಷಿ ಆಗ್ತಾ ಇದೆ ಬಂಧುಗಳು. ನೆಕ್ಸ್ಟ್ IAS ಎಕ್ಸಾಮ್ ಬರೆಯೋರು ಮಾತ್ರ ಚಪ್ಪಾಳೆ ತಟ್ತಾ ಇದ್ದಾರೆ. ಇರ್ಲಿ. ತುಂಬಾ ನಿಜಕ್ಕೂ ಖುಷಿ ಆಗ್ತಾ ಇದೆ. ನಾನೇ IAS ಪಾಸ್ ಮಾಡಿದೀನಿ ಅನ್ನೋಷ್ಟು ಖುಷಿ ಆಗ್ತಾ ಇದೆ ನಿಜಕ್ಕೂ ಕೂಡ. ಧನ್ಯವಾದಗಳು ಸಚಿನ್ ಸಹೋದರರಿಗೆ. ಸಚಿನ್ ಅವರು ಕೇವಲ 2 ನಿಮಿಷದಲ್ಲಿ ನಾನು ಭಾಷಣ ಮುಗಿಸ್ತೀನಿ, ನೀವು ಲೆಕ್ಕ ಹಾಕಬಹುದು. ವೇದಿಕೆ ಮೇಲಿರುವ ಬಸವ ಮೃತ್ಯುಂಜಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲಿರುವ ಎಲ್ಲಾ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ, ಯತ್ನಾಳ್ ಸಾಹೇಬ್ರೆ, ಈಶ್ವರಪ್ಪ ಸಾಹೇಬ್ರೆ, ಶಿವಶಂಕರ್ ಸಾಹೇಬ್ರೆ, ವೇದಿಕೆ ಮೇಲಿರುವ ಪ್ರತಿಯೊಬ್ಬ ಗಣ್ಯರೇ,